ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಹಾಕಿರೋ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಇದರ ನೆಕ್ಸ್ಟ್ ವಿಡಿಯೋ ನಾನು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಇದೇ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಎರಡು ಕಂಟಿನ್ಯೂ ಆಗಿ ನೋಡಿರಿ. ಇದನ್ನು ನೋಡಿರಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು. ಮೊದಲಿಗೆ ನಂದು ಎಂಬ್ರಾಯ್ಡ್ರಿ ಮಷಿನ್ ತರೋಕ್ಕಿಂತ ಮುಂಚೆಕನ ಆರ್ಡ್ರ್ ಮಾಡಿದ್ದೆ. ಬಟ್ ಹೊಲಿಯೋದಕ್ಕೆ ಟೈಮ್ ಆಗಿರಲಿಲ್ಲ. ಹೆಂಗೆ ಬರುತ್ತಂತೆ ಡೌಟ್ ಇತ್ತು. ಬಟ್ ಚೆನ್ನಾಗಿ ಬಂದೈತಿ ಡಿಸೈನ್. ಏನು ನೆಕ್ ಬಿಡುತ್ತೊಂದಷ್ಟೇ, ನೆಕ್ ಲೆಂತ್ ಕಡಿಮೆ ಬಂದೈತೆ. 1 ಇಂಚ್ ಅಷ್ಟೇ ಆಗಿತ್ತು ಅಂದ್ರೆ ನೀಟಾಗಿ ಆಗ್ತಿತ್ತು. ಪರವಾಗಿಲ್ಲ, ಅದು ಎಷ್ಟು ಡಿಸೈನ್ ಬಂದೈತೆ ಅಷ್ಟೇ ಕಟ್ಟಿಂಗ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿರಿ, ಇದು ಬ್ಯಾಕ್ ಪಾರ್ಟ್, ಬ್ಯಾಕ್ ಸೈಡ್ ಈ ಥರ ಬಂದೈತಿ. ನೆಕ್ಸ್ಟ್ ಇದು ತೋಳಿಗೆ ಡಿಸೈನ್ ಈ ಥರ ಬಂದೈತಿ. ಇಷ್ಟು ಫ್ರಂಟ್ ಪಾರ್ಟಿಗೆ ಡಿಸೈನ್ ಬಂದೈತಿ. ಇದು ಇನ್ನೊಂದು ತೋಳು. ಬರ್ರಿ ಇವಾಗ ಕಟ್ಟಿಂಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಲೈನಿಂಗ್ ಕ್ಲಾತ್ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿರಿ, ಬ್ಲೌಸಿನ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ನನಗೆ ಅಳತೆ ಗೊತ್ತೈತಿ, ನಾನು ಡೈರೆಕ್ಟಾಗಿನೇ ಹಾಕ್ತೀನಿ. ನೀವು ಅಳತೆ ಗೊತ್ತಿಲ್ಲ ಅಂತಂದ್ರೆ ಅಳತೆ ಮಾಡ್ತಾನೆ ಕಟ್ಟಿಂಗ್ ಮಾಡ್ಕೊರಿ. ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು 10 ಇಂಚ್ ಐತಿ. ಇಲ್ಲಿಂದ ಇಲ್ಲಿಗೆ 10.5 ಇಂಚು ತೊಗೊಳಕತ್ತೀನಿ. ನಾನು ಚೆಸ್ಟ್ ಮೆಜರ್ಮೆಂಟ್ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನ 10.5 ಇಂಚು ತೊಗೊಳಕತ್ತೀನಿ. ಮೊದಲು ಈ ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಬ್ಲೌಸಿನ ಉದ್ದ ತೊಗೊರಿ. ಬ್ಲೌಸಿನ ಉದ್ದ ಎಷ್ಟೈತೆ ಅಂದ್ರೆ ರೆಡಿ ಇರೋದು 13 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತೊಗೊಳಕತ್ತೀನಿ. 14 ಇಂಚ್ ಇವಾಗ ಬ್ಲೌಸಿನ ಉದ್ದ ರೆಡಿ ಇರೋದು ಇಡಬೇಕು. ಇಲ್ಲಿಂದ ನೋಡ್ರಿ, ಬಟ್ಟೆ ಸ್ಟ್ರೇಟಾಗಿ ಇಲ್ಲಿ ಒಂದು ಮಾರ್ಕ್ ಹಾಕೋರಿ. ಫಸ್ಟ್ ಇಲ್ಲಿಂದ 14 ಇಂಚು ಈ ಥರ ಇಟ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೊರಿ. ಫ್ರಂಟ್ ಮತ್ತು ಬ್ಯಾಕ್ ಎರಡು ಒಂದೇ ಸಾರಿನೇ ಕಟ್ಟಿಂಗ್ ಮಾಡ್ಕೊತೀನಿ. ಹಂಗಾಗಿ ಈ ಥರ ಫೋಲ್ಡ್ ಮಾಡಿದ್ದೀನಿ ನಾನು. ಇಲ್ಲಿ ಬಟ್ಟೆ ಎಕ್ಸ್ಟ್ರಾನೇ ಐತಿ, ಇದು ಇದೇ ರೀತಿನೇ ಇರಲಿ. ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊರಿ. ಫಸ್ಟ್ ನೆಕ್ ಬಿಡುತ್ತೆ 2 ಇಂಚು, ಭುಜ 3 ಇಂಚು, ಆರ್ಮೂಲು 5 ಇಂಚ್ ತೊಗೋರಿ. ಇಲ್ಲಿ 1.5 ಇಂಚ್ ಒಂದು ಮಾರ್ಕ್, 1 ಇಂಚು ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದ 6 ಇಂಚ್ ಐತಿ. 6 ಇಂಚ್ ತೊಗೊಳಕತ್ತೀನಿ ನಾನು. ನೆಕ್ಸ್ಟ್ ನೋಡ್ರಿ, ನಮ್ಮದು ಟೋಟಲಾಗಿ ಬ್ಲೌಸಿನ ಉದ್ದ ಎಷ್ಟಿತ್ತು? 13 ಇಂಚ್ ರೆಡಿ ಇರೋದಿತ್ತು. 14 ಇಂಚ್ ಇಟ್ಟಿದ್ವಿ. ಇಲ್ಲಿ 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಫ್ರಂಟ್ ಪಾರ್ಟಿಗೆ 1 ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ ಒಂದು ಸೈಡು 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಇನ್ನೊಂದು ಸೈಡು 3 ಇಂಚ್ಗೆ ಮಾರ್ಕ್ ಮಾಡಿರಿ. ಫ್ರಂಟ್ ಪಾರ್ಟ್ ಎದಕ್ಕೆ 1 ಇಂಚ್ ಜಾಸ್ತಿ ಮಾರ್ಕ್ ಮಾಡೀನಿ ಅಂತಂದ್ರೆ, ಇಲ್ಲಿ ಕ್ರಾಸ್ ಬೆಲ್ಟಲ್ಲಿ ಇಲ್ಲಿ ಕೆಳಗಡೆ ಅರ್ಧ ಇಂಚ್ ಹೋಗ್ತೈತಿ, ಮೇಲ್ಗಡೆ ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಒಂದು ಅರ್ಧ ಇಂಚ್ ಹೋಗ್ತೈತಿ. ಹಂಗಾಗಿ 1 ಇಂಚು ಉದ್ದ ಜಾಸ್ತಿ ತೊಗೊಂಡಿ ನಾನು. ನೆಕ್ಸ್ಟ್ ಇವಾಗ ಶೋಲ್ಡ್ರ್ ಮಧ್ಯದಾಗ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊರಿ.
ನೋಡ್ರಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊರಿ ಫಸ್ಟ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಬ್ಯಾಕ್ ಪಾರ್ಟ್ಗೆ ನಾವು ನಾರ್ಮಲ್ ಆಗಿ ಯಾವಾಗಲೂ ಏನು ಮಾಡ್ತೀವಿ, ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊಂಡು ಕಟಿಂಗ್ನ ಮಾಡ್ಕೋತೀವಿ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಯಾವ್ದಾರು ಎಂಬ್ರಾಯ್ಡ್ರಿ ಬ್ಲೌಸ್ ಇರಲಿ ಡಿಸೈನಿಂದ ನಾವು ಸ್ಟಿಚ್ ಮಾಡುವಾಗ ಇಲ್ಲಿ ನೆಕ್ ಬಿಡ್ತನ ತೆಗಿಬಾರ್ದು, ಒಂದು ಸ್ವಲ್ಪ ಅಷ್ಟೇ ಈ ಥರ ತೆಗೀರಿ. ಆಮೇಲೆ ಇಲ್ಲಿ ಸ್ಟಿಚಿಂಗ್ ಮಾಡುವಾಗ ಒಂದು ಟಕ್ಸ್ ಪ್ಯಾಂಟ್ ತೊಗೋರಿ. ನೋಡಿರಿ ಟೋಟಲಾಗಿ ತೊಳಿನುದ್ದ ಎಷ್ಟೈತಿ ಅಂತಂದ್ರೆ 9.5 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. 10.5 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಇದು ಬಟ್ಟೆ ಕರೆಕ್ಟ್ ಐತೆ 10.5. ಈ ತೊಳಿನ ಬಿಡುತ್ತೆ ಹೆಂಗೆ ತೊಗೋಬೇಕಂತಂದ್ರೆ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿರ್ತೀವಿ ಅದಕ್ಕಿಂತ 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿದ್ವಿ ಅಂತಂದ್ರೆ 10.5 ಇಂಚ್ ಇಟ್ಟಿದ್ವಿ. ಇಲ್ಲಿ 8.5ನ ತೊಗೋಬೇಕು. ಬಟ್ಟೆ ಒಂಚೂರು ಕಡಿಮೆ ಐತಿ, ನಡೀತೈತಿ. ಇಷ್ಟು ಕಡಿಮೆ ಇದ್ದರೆ ಏನು ಅಟ್ಯಾಚ್ ಮಾಡೋವಾಗ ಅಷ್ಟೊಂದೇನು ಡಿಫ್ರೆನ್ಸ್ ಆಗಂಗಿಲ್ಲ. ಬಟ್ ಜಾಸ್ತಿ ಇತ್ತಂದ್ರೆ ನೀವು ಬಟ್ಟೆ ಪೀಸ್ನ ಹಚ್ಕೋಬೇಕು. ನೋಡ್ರಿ ಇಲ್ಲಿಂದ ಉದ್ದನ ತೊಳಿಗೆ ಏನು ಮಾಡಬೇಕು, ನಾವು 3 ಇಂಚು ಕೆಳಗಡೆ ಇಳಿಸ್ಬೇಕು. 3 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಶೇಪ್ ತೆಗೀರಿ. ಇಲ್ಲಿ ನೋಡ್ರಿ ಬ್ಯಾಕ್ ಪಾರ್ಟಲ್ಲಿ ಯಾವಾಗಲೂ ಏನಾಗಿರ್ತೈತೆ ಅಂತಂದ್ರೆ ನೆಕ್ ಬಿಡ್ತು ಜಾಸ್ತಿ ಬಂದಿರ್ತೈತಿ. ಇದು ಸ್ಟಿಚ್ ಮಾಡುವಾಗ ಯಾವ ರೀತಿ ನೀಟಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ಟಿಚಿಂಗಿನ ವಿಡಿಯೋನ ಹಾಕ್ತೀನಿ, ಸ್ಕಿಪ್ ಮಾಡಬೇಡ್ರಿ ಅದನ್ನು. ನಾನು ಇಲ್ಲಿ ನೋಡ್ರಿ ಈ ಥರ ಇಟ್ಕೊಂಡು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾನೇ ಕಟಿಂಗ್ ಮಾಡ್ಕೊರಿ. ಇದಕ್ಕೆ ಇಲ್ಲಿ ಒಂದೊಂದು ಇಂಚ್ ಅಷ್ಟು ಜಾಸ್ತಿ ಆಗೋಷ್ಟು ಬಟ್ಟೆ ಕಟಿಂಗ್ ಮಾಡ್ಕೊರಿ ಎಕ್ಸ್ಟ್ರಾನ. ಮತ್ತು ಇಲ್ಲಿನೂ ನಾವು ಶೇಪ್ ತೆಗಿಯುವಾಗ ಏನಾಗ್ತೈತೆ ನೋಡ್ರಿ, ಇದು ಎಲ್ಲಿಗೆ ಬಂದೈತೆ ಅಂತಂದ್ರೆ ಇಲ್ಲಿಗೆ ಬಂದುಬಿಟ್ಟೈತೆ. ಹಂಗಾಗಿ ಇಲ್ಲಿನೂ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಡ್ರಿ. ಯಾಕಂದರೆ ಸ್ಟಿಚ್ ಮಾಡುವಾಗ ಇಲ್ಲಿ ಸ್ವಲ್ಪ ನಾವು ಬಟ್ಟೆ ಹಿಡಿಬೇಕು. ಹಂಗಾಗಿ ಮತ್ತೆ ಬ್ಲೌಸ್ ಹಾಳಾಗ್ಬಿಡ್ತೈತಿ. ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡು ಕಟಿಂಗ್ ಮಾಡ್ಕೋರಿ ನೀವು. ನೆಕ್ಸ್ಟ್ ನೋಡ್ರಿ ತೋಳು 2 ಸೈಡ್ ಬಂದೈತಿ. ನೆಕ್ಸ್ಟ್ ನೋಡ್ರಿ ಫ್ರಂಟ್ ಪಾರ್ಟ್ ಇಲ್ಲಿ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇಲ್ಲಿ ಬರುತ್ತಾ, ಮತ್ತು ಇಲ್ಲಿ ಬಟ್ಟೆ ಉಳಿತೈತಿ. ಇದು ಕ್ರಾಸ್ ಬೆಲ್ಟ್ಗೆ ಅಡ್ಜಸ್ಟ್ ಆಗ್ತೈತಿ. ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.